ಸಮಸ್ತ ನಾಡಿನ ಜನತೆಗೆ 2025 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕಳೆದ 2024 ವರ್ಷದಲ್ಲಿ ಏನು ಆಗಬಾರದಂತಹ ದುರ್ಘಟನೆಗಳು ಏನಾಯಿತೋ, ನಮ್ಮನ್ನೆಲ್ಲ ಮನಸ್ಸು ನೋವು ಪಡುವಂಥ ವಿಚಾರಗಳು ಏನು, ನಮ್ಮ ತಾಲೂಕಿನ ಶಾಲಾ ಮಕ್ಕಳು ಪ್ರವಾಸ ಕೈಗೊಂಡಿದ್ದ ವಿಷಯದಲ್ಲಿ ಮುರುಡೇಶ್ವರ ಬೀಚಲ್ಲಿ ಆಗಿದ ಘಟನೆ ಮತ್ತು ಗುಡಪಲ್ಲಿ ಕ್ರಾಸ್ ಅಲ್ಲಿ ಅತಿ ಭಯಂಕರವಾಗಿ ಏನು ಆಕ್ಸಿಡೆಂಟ್ ಆಗಿತ್ತು, ಅದರಲ್ಲಿ ಏನು ನಮ್ಮ ಬಡಪಾಯಿಗಳು ಮರಣ ಹೊಂದಿರ್ತಾರೆ. ಅನೇಕ ಇತ್ತೀಚೆಗೆ ನಡೆದಂತಹ ಈ ತಿಂಗಳಲ್ಲಿ ನಡೆದಂತಹ ವಿಮಾನ ದುರಂತಗಳು ಇಂಥವೆಲ್ಲ ಕಂಡು 2024ರಲ್ಲಿ ನಾಡಿನ ಜನತೆ ದುಃಖಿತಸ್ಥರಾಗಿದ್ರು. ಆ ತರ ಆಗದಿರ ಏನು ಆ ಭಗವಂತ ಸಮಸ್ತ ನಾಡಿನ ಎಲ್ಲಾ ಜನತೆಗೂ ಕೂಡ ಆ ದೇವರ ಆಶೀರ್ವಾದ ಇರಲಿ ಅಂತ ಕೋರುತ್ತಾ, ಮಗದೊಮ್ಮೆ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ಸಮಸ್ತ ನಾಡಿನ ರೈತರಿಗೆ ಸರಿಯಾದ ಸಮಯಕ್ಕೆ ಮಳೆ, ಬೆಳೆಯಾಗಿ ಬೆಲೆ ತಕ್ಕಂಗೆ ರೈತರಿಗೆ ರೇಟ್ ಕೂಡ ಸಿಕ್ಕಿ ರೈತರ ಮುಖದಲ್ಲಿ ಸುಖವನ್ನು ತರಲಿ ಅಂತ. ಏನೇ ಆಗಿರ್ಲಿ, ನಮ್ದು ಕೋಲಾರ ಜಿಲ್ಲೆ ಅಂದ್ರೆ ಒಂದು ಮಾವಿನ ಫಸಲು, ಟಮೋಟ, ರೇಷ್ಮೆ, ಇಂಥದ್ರಲ್ಲೆಲ್ಲ ಹಾಲು, ಮುಖ್ಯವಾಗಿ ಹೈನುಗಾರಿಕೆಯಲ್ಲಿ ನಮ್ಮ ರೈತ ಬಾಂಧವರೆಲ್ಲ ಒಳ್ಳೆ ಅಭಿವೃದ್ಧಿಯನ್ನು ರೈತರಿಗೆ ಮುಖದಲ್ಲಿ ಸುಖ ಬರಲಿ. ಹಂಗೆ ನಮ್ಮ ಭಾರತ ದೇಶದ ಗಡಿಯಲ್ಲಿ ಕಾಯುವ ಎಲ್ಲಾ ಸೈನಿಕರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳುತ್ತಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.